नारायण नारायण हरि हरि सूर्य नारायण नारायण हरि हरि बोलो नारायण नारायण हरि हरि बोलो नारायण नारायण हरि हरि भजमन नारायण नारायण हरि हरि भजमन नारायण नारायण हरि हरि जय जय नारायण नारायण हरि हरि जय जय नारायण नारायण हरि हरि श्रीमन नारायण नारायण हरि हरि श्रीमन नारायण नारायण हरि हरि ನಾವು ಪ್ರಪಂಚದಲ್ಲಿ ಎಲ್ಲೂ ಶ್ರಾದ್ದ ಮಾಡಿದ್ರೆ ಪಿಂಡ ಇಡುವಾಗ ಗಯಾನಾಂ ದತ್ತಂ ದತ್ತಮಸ್ತು ಅಂತಾನೆ ಹೇಳಿ ಇಡ್ತೀವಿ. ಶ್ರಾದ್ದ ಭೂಮಿಂ ಗಯಾಂ ಧಾತ್ವ ಅಂತ ಹೇಳ್ತೀವಿ. ಒಳಗೆ ಇವಾಗ ನೀವು ನೋಡಿದ್ರಿ ಉದ್ಭವ ಪಾದ ಇದೆ ಮಹಾವಿಷ್ಣುದು, ಮೇಲುಗಡೆ ಚಿನ್ನದ್ದು ಕಳಶ ಬಾವುಟ ಇದೆ, ಅಷ್ಟಾದಶ ಮಂಟಪ ಅಂತ ನಾವು ಹೇಳಲ್ವಾ. ಈಶಾನ ವಿಷ್ಣು ಕಮಲಾಸನ ಕಾರ್ತಿಕೇಯ ವಂದಿತ್ರೆ ಅರ್ಕ ರಜನೀಶ್ ಗಣೇಶ್ವರಾಣಾಂ ಸಭ್ಯ ಸವ್ಯ ದಧಿಕಣ್ವ ಮತಂಗಜಾಣ ಕ್ರೌಂಚ ಅಮ್ರೇಂದ್ರ ಕಾಶ್ಯಪಾಣಾಂ ಕಳಶೋದ್ಭವ ಪಾದಾಂ ನಮಾಮಿ ಸತತಂ ಪಿತೃಮುಕ್ತಿ ಹೇತೋಹೋ ಗಯಾಶ್ರಾದ್ದಂ 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 ಗಯೆ 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 ಅಂತ ಹೇಳೋದು ಕಾರಣ ಏನಂದರೆ, ಗಯಾದಲ್ಲಿ ಶ್ರಾದ್ದ ಮಾಡಿದ್ರೆ 100 ಅಶ್ವಮೇಧ ಯಜ್ಞ ಮಾಡಿದ್ರೆ ಏನು ಪುಣ್ಯ ಸಿಗತ್ತೆ, ಏನು ಫಲ ಸಿಗತ್ತೆ, ಅದು ಒಂದು ಗಯಾಶ್ರಾದ್ದವನ್ನು ಮಾಡಿದ್ರೆ ಅಷ್ಟೇ ಪುಣ್ಯ ಅಷ್ಟೇ ಫಲವನ್ನು ಜನ ಪಡೀತಾರೆ. ಇದು ಪಿಂಡ ಸ್ವರೂಪದಲ್ಲಿ ಮಾಡಿದ್ರೂ ಕೂಡ ಇದು ಇರೋದು ಪಿತೃಯಜ್ಞ. ಅದಕ್ಕೋಸ್ಕರ ಇಲ್ಲಿ ಉದ್ಭವ ಪಾದ ಮೇಲ್ಗಡೆ ಕಳಶ ಇದೆ, ಅಷ್ಟಾದಶ ಮಂಟಪವನ್ನು ಧ್ಯಾನ ಮಾಡಬೇಕು. ಇದನ್ನೇ ಧ್ಯಾನ ಮಾಡಿದ್ರೆ ಪಿತೃನ ಅಕ್ಷಯ ಸಿಗತ್ತೆ ಅಂತ ಪ್ರಮಾಣ ಇರೋದು. ಇದು ವಾಯು ಪುರಾಣದಲ್ಲಿ ಬರೆದಿದೆ. ಇದೇ ನಾವು ಇವಾಗ ನಿಂತಿರೋದು. ಮೇಲ್ಗಡೆ ಕಳಶ ಕಾಣಿಸ್ತಿದೆ, ಹಿಂಭಾಗದಲ್ಲಿ ಅಷ್ಟಾದಶ ಮಂಟಪ. ಎಲ್ಲ ಕಡೆ ಶ್ರಾದ್ದ ಮಾಡಬೇಕಾದ್ರೆ ಅಪರಾಹ್ನ ಪೂರ್ವಾಹ್ನ ಇರುತ್ತೆ. ಗಯಾದಲ್ಲಿ ನಿಮಗೆ ಯಾವುದೂ ದೋಷವೂ ಬರಲ್ಲ, ಅಪರಾಹ್ನನೂ ಬರಲ್ಲ, ಪೂರ್ವಾಹ್ನನೂ ಬರಲ್ಲ, ರಾಹು ಕಾಲ ಕೇತು ಕಾಲ ಯಾವ ಕಾಲ ದೋಷವನ್ನೂ ಬರಲ್ಲ. ಇಲ್ಲಿ ತನಕ ಅಂದರೆ ಗ್ರಹಣ ಕಾಲದಲ್ಲಿ ಬಹಳ ಕಡೆ ಶ್ರಾದ್ದವನ್ನು ವರ್ಜಿತ ಬರೆದಿದ್ದಾರೆ. ಆದರೆ ಗಯಾದಲ್ಲಿ ಗ್ರಹಣ ಕಾಲದಲ್ಲೂ ಕೂಡ ಶ್ರಾದ್ದವನ್ನು ಮಾಡಬಹುದು ಅಂತ ಬರೆದಿದೆ. ಅದು ಅಲ್ಲದೇ ಒಂದು ದಿವಸದಲ್ಲಿ ಶ್ರಾದ್ದದಲ್ಲಿ ಒಂದೇ ಶ್ರಾದ್ದ ಆಗಬೇಕು ಅಂತಲೂ ಮಾಹಿತಿ ಸಿಗತ್ತೆ ಸುಮಾರು ಕಡೆ. ಆದರೆ ಗಯಾದಲ್ಲಿ ಮಾಡಿದ್ದು ಯಜ್ಞದ ಫಲ ಇರೋದ್ರಿಂದ ಗಯಾದಲ್ಲಿ ಒಂದು ದಿವಸದಲ್ಲಿ 3 ಕಡೆ ಆಗಲಿ 5 ಕಡೆ ಆಗಲಿ 10 ಕಡೆ ಆಗಲಿ ಎಷ್ಟು ಶ್ರಾದ್ದವನ್ನು ಬೇಕಾದರೆ ಮಾಡಬಹುದು. ಗಯಾದಲ್ಲಿ ಮಾಡೋಕ್ಕೆ 3 ಕಡೆನೂ ಶ್ರಾದ್ದ ಒಂದು ದಿವಸದಲ್ಲಿ ಮಾಡ್ತಾರೆ. ತ್ರಿಪಾಕ್ಷಿಕ ಶ್ರಾದ್ದವನ್ನು ಗಯಾದಲ್ಲಿ ಮಾಡೋ ಪದ್ಧತಿ ಕೂಡ ಇದೆ. ಗಯಾದಲ್ಲಿ ಮಾಡೋಕ್ಕೆ 54 ಕಡೆ ಕೂಡ ಶ್ರಾದ್ದವನ್ನು ಮಾಡೋ ಪದ್ಧತಿ ಕೂಡ ಜನ ಆಚರಿಸ್ತಾರೆ, ಪದ್ಧತಿ ಇದೆ. ಕಲಿಯುಗದ ಮುಂಚೆ 365 ಕಡೆ ಶ್ರಾದ್ದ ಮಾಡೋ ಪದ್ಧತಿ ಇತ್ತು. ಕಲಿಯುಗ ಬಂದ ಮೇಲೆ ಎಲ್ಲ ಲೋಪ ಆಗಿಬಿಟ್ಟು ಇನ್ನೂ ಇವಾಗಲೂ 54 ಕಡೆ ಶ್ರಾದ್ದ ಮಾಡಬಹುದು. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣ್ತೀರಿ. ಇವತ್ತು ನೀವು ಯಾವುದೇ ಒಂದು ಕೆಲಸ ಕಾರ್ಯ ಅಂದುಕೊಂಡ್ರೂ ಭಾಳಷ್ಟು ನೆಮ್ಮದಿಯುತವಾಗಿ ಕೆಲಸಗಳನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ದಿನ. ದೂರಭಾರ ಪ್ರಯಾಣ ಮಾಡ್ತಕ್ಕಂಥ ದಿನ, ಮನರಂಜನಾ ಕ್ಷೇತ್ರಕ್ಕೆ ಹೋಗಿ ಬರ್ತಕ್ಕಂಥ ದಿನ, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಇವತ್ತು ನಿಮ್ಮ ಕೈಯಾರ ಒಂದಿಷ್ಟು ದಾನ ಧರ್ಮಗಳನ್ನು ಮಾಡಿ ಮನಸ್ಸನ್ನು ಶ್ರದ್ಧಾಭಕ್ತಿಯಿಂದ ಭಗವಂತನಲ್ಲಿಟ್ಟು ಭಗವಂತನ ಪ್ರಾರ್ಥನೆ ಮಾಡಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಪಡಿಸ್ಕೊಳ್ತಕ್ಕಂಥ ದಿನ. ಹಾಗೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಭಾಳ ಜೋಪಾನ. ಇವತ್ತು ಯಾವುದೇ ಒಂದು ಕೆಲಸ ಆದರೂ ಭಾಳಷ್ಟು ಅದರ ಬಗ್ಗೆ ಚಿಂತಿಸಬೇಕು, ಕ್ರಮಬದ್ಧವಾಗಿ ಆಲೋಚಿಸಬೇಕು, ಸಾಧ್ಯವಾದಷ್ಟು ಹಿರಿಯರ ಮಾರ್ಗದರ್ಶನದಂತೆ ನಡಿಬೇಕು. ಹೀಗೆ ಮಾಡೋದ್ರಿಂದ ಹೆಚ್ಚಿನ ಫಲವನ್ನು ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ದುರ್ಗಾ ಪ್ರಾರ್ಥನೆ ಮಾಡಿ ಇವತ್ತು ಶ್ರದ್ಧಾಭಕ್ತಿಯಾಗಿ ನೀವು ಪ್ರಾರ್ಥನೆ ಮಾಡೋದ್ರಿಂದ ಮಂಗಳವಾರ ಮಂಗಳದಾಯಕವಾಗಿರ್ತಕ್ಕಂಥ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಗೋಧಿಯಿಂದ ಮಾಡಿರ್ತಕ್ಕಂಥ ಒಂದಿಷ್ಟು ಪದಾರ್ಥಗಳನ್ನು ಶ್ವಾನಗಳಿಗೆ ಹಾಕೋದ್ರಿಂದ ಸಿಂಹರಾಶಿಯವರಿಗೆ ಮತ್ತಷ್ಟು ವಿಶೇಷವಾದ ಫಲ. ಇವತ್ತು ಶತ್ರುಗಳಿಂದ ದೂರ ಇರ್ತೀರಿ, ಸಾಧ್ಯವಾದಷ್ಟು ಮನಸ್ಸಿಗೆ ನೆಮ್ಮದಿ ತಂದುಕೊಳ್ತೀರಿ, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಕಾಣ್ತೀರಿ. ಮಧ್ಯಾಹ್ನ 2 ಗಂಟೆಯಿಂದ 4:15ವರೆಗೂ ಮತ್ತಷ್ಟು ವಿಶೇಷವಾದಂಥ ಹೊಸ ಹೊಸ ಕೆಲಸಗಳ ಬಗ್ಗೆ ಚಿಂತನೆ ಮಾಡ್ತೀರಿ. ಇವತ್ತಿನ ದಿನ ಬಹಳ ಅದೃಷ್ಟದ ದಿನ, ಹೆಚ್ಚು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ತಾಯಿ ಮಂಗಳಾಂಬಿಕೆಯ ಆರಾಧನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾಗಿ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ದಿನ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ಬಲದ ಇವತ್ತು ದುರ್ಗಾ ಪ್ರಾರ್ಥನೆ ಬಹಳ ಮುಖ್ಯ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಕಾಣ್ತೀರಿ. ಅದರಲ್ಲೂ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಅಥವಾ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವರಿಗೆ ಹಣಕಾಸನ್ನು ಹೂಡಿಕೆ ಮಾಡಿ ಅದರಿಂದ ಮತ್ತಷ್ಟು ಲಾಭ ತಗೊಳ್ಬೇಕು ಅನ್ನೋಂಥವ್ರಿಗೂ ಸಹಿತ ಇವತ್ತು ಬಹಳ ಒಳ್ಳೆಯ ದಿನ ಕನ್ಯಾ ರಾಶಿಯವರಿಗೆ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಯಾವುದೇ ಕೈಂಕರ್ಯಗಳನ್ನು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಮನೆ ದೇವರ ಪ್ರಾರ್ಥನೆಯೊಂದಿಗೆ ನೀವು ಮಾಡುವಂತಹ ಕೆಲಸ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಇದಕ್ಕಾಗಿ
ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಇನ್ನುಳಿದ ರಾಶಿಗಳ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡ್ತಾರೆ ಗುರುಜಿಯವರು ಮುಂದಿನ ಭಾಗದಲ್ಲಿ. ಈಗ ಈ ಕಾರ್ಯಕ್ರಮಕ್ಕೆ ಅಂದರೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಪ್ರತಿದಿನ ಅನೇಕರು ಪತ್ರಗಳನ್ನು ಬರಿತಾ ಇರ್ತಾರೆ. ಇಲ್ಲಿ ನೀವು ಕಳಿಸಿಕೊಡುವಂತಹ ಕಣ್ಣಿನ ರೇಖೆಯ ಸ್ಪಷ್ಟವಾದ ಭಾವಚಿತ್ರದ ಮೂಲಕವೇ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅನ್ನೋದನ್ನು ಗುರುಜಿಯವರು ತಿಳಿಸ್ಕೊಡ್ತಾರೆ. ಇದೆಲ್ಲ ನಿಮಗೆ ಗೊತ್ತಿರುವಂಥ ವಿಷಯ. ಹಾಗಿದ್ರೆ ಬನ್ನಿ ಇವತ್ತು ಯಾರು ಎಲ್ಲಿಂದ ಪತ್ರವನ್ನು ಬರೆದಿದ್ದಾರೆ ನೋಡೋಣ. ಪ್ರಾರಂಭ ಮಾಡೋಣ ಚಕ್ಷುರ್ಮತಿ ವಿಭಾಗ. ಮೊದಲನೇ ಪತ್ರ ಯಾರು ಬರೆದಿದ್ದಾರೆ ನೋಡೋಣ. ಗುರುಜಿ ಅವ್ರು ಕಳಿಸ್ಕೊಟ್ಟಿರುವಂತಹ ಭಾವಚಿತ್ರ ಇಲ್ಲಿದೆ. ಈ ಪತ್ರವನ್ನು ಉತ್ತರ ಪ್ರದೇಶದಿಂದ ಗವಿ ಸಿದ್ದಪ್ಪ ಅವರು ಬರೆದಿದ್ದಾರೆ. ಶ್ರೀ ಶ್ರೀ ಪೂಜ್ಯ ಆನಂದ್ ಗುರುಜಿ ಅವರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಜಿ ಟಿವಿಯಲ್ಲಿ ನೀವು ನಡೆಸಿಕೊಡುವಂತಹ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಪ್ಪದೇ ನೋಡ್ತೇವೆ ಗುರುಜಿ. ಹಾಗೆ ನೀವು ಹೇಳುವಂತಹ ಅನುಷ್ಠಾನಗಳನ್ನು ಮಾಡಿದ್ದನ್ನೇ ಕೂಡ ತುಂಬ ಅನುಕೂಲ ಆಗಿದೆ, ಒಳ್ಳೆಯದಾಗಿದೆ. ನನಗೆ ಮದುವೆ ಆಗಿ 14 ವರ್ಷಗಳಾಗಿದೆ ಗುರುಜಿ. ಅದರೊಳಗೆ 2 ವರ್ಷದಲ್ಲಿ ನಾವು ಸ್ವಲ್ಪ ಜಗಳ ಆಡಿ 9 ವರ್ಷ ದೂರ ಇದ್ವಿ. ಆಗ ನಾನು ನೀವು ಬೇರೆಯವರಿಗೆ ಹೇಳಿದಂತಹ ಅನುಷ್ಠಾನಗಳನ್ನು ಮಾಡಿದ್ದೆ. ಕೆಂಪು ಗುತ್ತೆ ಹೂವಿನಿಂದ ಮನೆಯಲ್ಲಿ ಪೂಜೆ ಮಾಡಿ ಸಾಯಂಕಾಲ ಆಂಜನೇಯನಿಗೆ ಕೊಡಲಿಕ್ಕೆ ಹೇಳಿದ್ರಿ. ಅದನ್ನು ನಾನು ಮಾಡಿದ ನಂತರ ನಮ್ಮ ಯಜಮಾನರು ಮನೆಗೆ ಬಂದರು. ಇವಾಗ ನಾವು ಚೆನ್ನಾಗೇ ಇದ್ದೇವೆ. ಆದರೆ ಒಂದು ಭಯ ಅಂದರೆ ನನಗೆ ಒಬ್ಬಳು ಮಗಳಿದ್ದಾಳೆ, 12 ವರ್ಷದವಳು. ಅವಳ ಭವಿಷ್ಯ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಬೇಕು. ಅವಳಿಗೆ ಆರೋಗ್ಯದಲ್ಲಿ ಯಾವಾಗಲೂ ಏರ್ಪೇರಾಗ್ತಾ ಇರುತ್ತೆ. ಪ್ರತಿದಿನ ಸುಸ್ತು ಅಂತಿರ್ತಾಳೆ ಅಂತ ಕೇಳಿದ್ದಾರೆ. ಮಗಳ ಕಣ್ಣ ರೇಖೆ ಕಳಿಸ್ಕೊಟ್ಟಿದ್ದಾರೆ. ಹೌದು. ಈಕೆ ಹೆಸರು ಬರೆದಿಲ್ಲ, ಇಲ್ಲೂ ತಿಳಿಸಿಲ್ಲ ಗುರುಜಿ. ಹಾಂ. ಆದರೆ ನೀವು ಕಳಿಸಿರ್ತಕ್ಕಂತಹ ಈ ಭಾವಚಿತ್ರ, ಈ ಒಂದು ಕಣ್ಣ ರೇಖೆಯ ಪ್ರಕಾರ ಅನಾರೋಗ್ಯ ಸಮಸ್ಯೆಗಳೆಂಬತಕ್ಕಂಥದ್ದು ಈಗಲೂ ಇದೆ. ಇನ್ನೂ ಒಂದು 2 ವರ್ಷ 3 ತಿಂಗಳ ತನಕ ಅನಾರೋಗ್ಯ ಸಮಸ್ಯೆ ಅಂತಕ್ಕಂಥದ್ದಿದೆ. ಹಾಗೆ ನಿಮ್ಮ ಹಸ್ತ ಸಾಮುದ್ರಿಕೆ ಕಳಿಸ್ಕೊಟ್ಟಿದ್ದೀರಿ. ನಿಮ್ಮ ಹಸ್ತ ಸಾಮುದ್ರಿಕೆಯೂ ಪರವಾಗಿಲ್ಲ. ಆದರೆ ನಿಮ್ಮ ಮಗಳ ಕಣ್ಣ ರೇಖೆಯಲ್ಲಿ ಈಕೆಯ ಬಲಗಣ್ಣಿನ ರೇಖೆ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ, ಹಾಗೆ ಎಡಗಣ್ಣಿನ ರೇಖೆ ಪ್ರಕಾರ ಶನಿ ಮತ್ತು ರಾಹು ಇರತಕ್ಕಂಥ ಆಸ್ಥಾನ ಅಷ್ಟು ಸಂಬಂಧಿಸುವುದಲ್ಲದ್ರಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಭಾಳಷ್ಟು ಹೆಗಲೇ ಇರ್ತಾ ಇರುತ್ತೆ. ಹಾಗೆ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋಬೇಕು. ಬೇಗ ನಿಷ್ಠುರಕ್ಕೊಳಗಾಗುವಂಥದ್ದಿರುತ್ತೆ. ಯಾವುದೇ ಒಂದು ಕೆಲಸಗಳನ್ನು ಮಾಡಿದ್ರೂ ಸಹಿತ ಕೆಲಸ ಮಾಡಿಲ್ವೇನೋ ಎಂಬಂಥ ರೀತಿಯಲ್ಲಿ ಭಾಳಷ್ಟು ಮನಸ್ಸಿಗೆ ನೋವಾಗುವಂಥ ರೀತಿಯಲ್ಲಿ 4-6 ಜನ ನಿಂದಿಸ್ತಿರ್ತಾರೆ. ಇಂತಹ ಸಮಸ್ಯೆಗಳಿಂದ ನೀವು ಮುಕ್ತರಾಗಲಿಕ್ಕೋಸ್ಕರ ನಿಮ್ಮ ಮನೆದೇವರನ್ನ ಪ್ರಾರ್ಥನೆ ಮಾಡಿ. ಮನೆದೇವರ ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ 9 ಭಾನುವಾರ ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥವನ್ನು ರಾಹುಕಾಲದಲ್ಲಿ ಶ್ವಾನಗಳಿಗೆ ಹಾಕೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಮತ್ತು ಮಗಳ ಆರೋಗ್ಯವನ್ನು ಮತ್ತು ಸಾಧ್ಯವಾದಷ್ಟು ಶೀಘ್ರವಾಗಿ ಅವರಿಗೆ ಆಗಬೇಕಾದಂತಹ ಅನುಕೂಲವಾಗಬೇಕಾದಂಥ ಎಲ್ಲ ಕೆಲಸಗಳಲ್ಲೂ ಜಯವನ್ನು ಸಾಧಿಸಬಹುದು. ಒಳ್ಳೆಯದಾಗಲಿ ತಾಯಿ. ಉತ್ತರ ಪ್ರದೇಶದಿಂದ ಪತ್ರ ಬರೆದಿದ್ದಕ್ಕಾಗಿ ಗವಿ ಸಿದ್ದಪ್ಪ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಬನ್ನಿ ಈಗ ಮತ್ತೊಂದು ಪತ್ರವನ್ನು ಓದೋಣ. ಗುರುಜಿ ಅವ್ರು ಕಳಿಸಿರುವಂಥ ಭಾವಚಿತ್ರ ಇಲ್ಲಿದೆ. ಈ ಪತ್ರವನ್ನು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನಿಂದ ಬರೆದಿದ್ದಾರೆ ಬಾಳಕ್ಕ ಮಾರುತಿ ಅಲಕನೂರ ಅವರು. ಪೂಜ್ಯ ಆನಂದ್ ಗುರುಜಿ ಅವರಿಗೆ ಕೋಟಿ ಪ್ರಣಾಮಗಳು. ಗುರುಜಿ, ನನಗೆ ಆರೋಗ್ಯದಲ್ಲಿ ತುಂಬ ಸಮಸ್ಯೆ ಇದೆ. ತುಂಬಾ ತೇಗು ಹತ್ತುತ್ತೆ. ಎಷ್ಟೇ ಹಾಸ್ಪಿಟಲ್ಗೆ ತೋರಿಸಿದ್ರೂ ಸಹ ಕಡಿಮೆ ಆಗ್ತಾ ಇಲ್ಲ. ದಯವಿಟ್ಟು ಗುರುಜಿ ಇದಕ್ಕೆ ಪರಿಹಾರ ತಿಳಿಸ್ಕೊಡಿ. ನನಗೆ ಒಂದಿಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ನನಗೀಗ 62 ವಯಸ್ಸು. ನನಗೆ 2 ಹೆಣ್ಣು 3 ಗಂಡು ಮಕ್ಕಳು. ಎಲ್ಲರಿಗೂ ಮದುವೆ ಮಕ್ಕಳಾಗಿದೆ. ಆದರೆ ನನಗೆ ಆರೋಗ್ಯದಲ್ಲಿ ಏರ್ಪೇರಾಗ್ತಾ ಇರುತ್ತೆ. ನಿಮ್ಮನ್ನು ಭೇಟಿಯಾಗಿ ಮಾತನಾಡಬೇಕು ಅಂತ ಹುಕ್ಕೇರಿಗೆ ಮತ್ತು ಉಳ್ಳಾಗಡ್ಡಿ ಖಾನಾಪುರಕ್ಕೆ ಕೂಡ ಬಂದಿದ್ದೆ. ಆದರೆ ನಿಮ್ಮೊಂದಿಗೆ ಮಾತನಾಡೋ ಅವಕಾಶನೇ ಸಿಗಲಿಲ್ಲ. ಪ್ರತಿದಿನ ನಿಮ್ಮ ಕಾರ್ಯಕ್ರಮವನ್ನು ತಪ್ಪದೇ ನೋಡ್ತೇನೆ. ನೀವು ಹೇಳುವ ಪೂಜೆ ಪರಿಹಾರಗಳನ್ನು ನನ್ನಿಂದ ಮಾಡಲು ಸಾಧ್ಯ ಆಗ್ತಾ ಇಲ್ಲ ಗುರುಜಿ. ಬೇರೆಯವರ ಕೈಯಲ್ಲಿ ಅಂದರೆ ಮನೆಯವರಿಂದ ಮಾಡಿಸಬಹುದಾ ಅಂತ ಕೇಳ್ತಾ ಇದ್ದಾರೆ.